ಹಲೋ ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ನನ್ನ ಮೊದಲನೇ ವಾರದ ಟೋಟಲ್ ಅರ್ನಿಂಗ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ವಾರದ ನನ್ನ ಅರ್ನಿಂಗ್ಸ್ ಬಂದು 8527 ರುಪೀಸು. ಇನ್ಕ್ಲೂಡೆಡ್ ಟಿಪ್ಸು ಮತ್ತು ಇನ್ಸೆಂಟಿವ್ ಕೂಡ ಆ್ಯಡ್ ಆಗಿದೆ. 100 ರುಪೀಸ್ ಟಿಪ್ಸ್ ಅರ್ನ್ ಮಾಡಿದ್ದೀನಿ, ನೋಡ್ಕೋಬೋದು. ಅದೇ ರೀತಿ 2075 ರುಪೀಸ್ ಇನ್ಸೆಂಟಿವ್ ಕೂಡ ಅರ್ನ್ ಮಾಡ್ಕೊಂಡಿದ್ದೀನಿ. ಟ್ರಿಪ್ ಅರ್ನಿಂಗ್ 6452. ಇದೆಲ್ಲ ಸೇರಿ ನನ್ನ ಅರ್ನಿಂಗ್ಸ್ ಬಂದು 8527. ಫಸ್ಟೇ ಗೈಸ್, ನನ್ನ ಅರ್ನಿಂಗ್ಸ್ ಬಂದು 160 ರುಪೀಸ್. ಏನಕ್ಕೆ ಅಂತೇಳಿದ್ರೆ, ಫಸ್ಟೇ ನನ್ನ ಹತ್ರ ಯಾವುದೇ ರೀತಿ ಬ್ಯಾಗ್ ಇರಲಿಲ್ಲ ಆರ್ಡರ್ ಡೆಲಿವರಿ ಮಾಡಲಿಕ್ಕೆ. ಅದೇ ರೀತಿ ನನಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇರಲಿಲ್ಲ. ಅದರಿಂದ ಬಂದು ನಾನು 2 ಅವರ್ಸ್ ಮಾಡಿ 160 ರುಪೀಸ್ ಅಷ್ಟೇ ಮಾಡಲಿಕ್ಕಾಗಿದ್ದು. ನೆಕ್ಸ್ಟ್ ಡೇ ಅರ್ನಿಂಗ್ಸ್ ನೀವು ಚೆಕ್ ಮಾಡ್ಕೋಬೋದು. 1948 ರುಪೀಸ್ ಮಾಡಿದ್ದೀನಿ ವೆಡ್ನೆಸ್ಡೇ ಬಂದು. ಅದರಲ್ಲಿ ಕೂಡ 15 ಅವರ್ಸ್ 4 ಮಿನಿಟ್ಸ್ ಬಂದುಬಿಟ್ಟು ಆನ್ಲೈನಲ್ಲಿ ಇದ್ದೀನಿ. ಅರ್ನಿಂಗ್ಸ್ ಅಮೌಂಟ್ನ ಚೆಕ್ ಮಾಡ್ಕೋಬೋದು. 115, 40, 56, 55, 112. ಸೊ ನೆಕ್ಸ್ಟ್ ಡೇ ಬಂದು ನಾನು 1392 ರುಪೀಸ್ ಮಾಡಿದ್ದೀನಿ. ಅದಾದ ಮೇಲೆ ಫ್ರೈಡೇ ಬಂದು 2199 ರುಪೀಸ್ ಮಾಡಿದ್ದೀನಿ. ಸಾಟರ್ಡೇ 1811 ರುಪೀಸ್ ಮಾಡಿದ್ದೀನಿ. ಸಂಡೇ ಬಂದು 1117 ರುಪೀಸ್ ಮಾಡಿದ್ದೀನಿ. ಈ ರೀತಿ ನೀವು ಆರಾಮಾಗಿ ಅರ್ನಿಂಗ್ಸನ್ನು ಮಾಡ್ಕೋಬೋದು ಗೈಸ್. ನಿಮಗೆ ಓನ್ ವೆಹಿಕಲ್ ಇದ್ದರೆ ಬಂದು ನೀವು ಸ್ಪೀಡಾಗಿ ಬೇಗ ಅರ್ನಿಂಗ್ಸನ್ನು ಮಾಡ್ಕೋಬೋದು ಆರಾಮಾಗಿ. ನಾನು ವರ್ಕ್ ಮಾಡಿರುವಂಥದ್ದು ಯೂಲು ಗಾಡಿನಲ್ಲಿ. ಅದರಿಂದ ಬಂದು ತುಂಬ ಅವರ್ಸ್ ವರ್ಕ್ ಮಾಡಬೇಕಾಯಿತು. ದಿನಕ್ಕೆ 2500ರಿಂದ 3000ವರೆಗೂ ಇನ್ಸೆಂಟಿವ್ ಸೇರಿಸಿ ಅರ್ನಿಂಗ್ಸನ್ನು ಮಾಡ್ಕೋಬೋದು. ಇದು ನನ್ನ ಈ ವಾರದ ಅರ್ನಿಂಗ್ ಡೀಟೇಲ್ಸ್ ಗೈಸ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವಿಷಯದ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅದೇ ರೀತಿ ಶೇರ್ ಮಾಡಿ ಗೈಸ್.